ಕೋಟಿ ಜಪಯಜ್ಞೆ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ದಿವಸ ಮೊದಲು ಪೂರ್ಣಾನಂದ ಅಪ್ಪಾಜಿಯವರ ಕರ್ತೃ ಗದ್ದಿಗೆಗೆ ಹಣೆ ಮನೆದು, ಅದೇ ರೀತಿ ಶ್ರದ್ಧಾನಂದ ಅಪ್ಪಾಜಿಯವರ ಕರ್ತೃ ಗದ್ದಿಗೆ ಹಣೆ ಮನೆದು ಇವತ್ತಿನ ಈ ಒಂದು ಬ್ರಹ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗಣ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಹರಳಕಟ್ಟಿ ಅಪ್ಪಾಜಿಯವರ ಒಂದು ಪಾದಚರಣ ಕಮಲ ಕರಗಳಲ್ಲಿ ನನ್ನ ಅನಂತ ಅನಂತ ದೀರ್ಘ ಪ್ರಣಾಮಗಳನ್ನು ಸಲ್ಲಿಸಿ, ಅದರಂತೆ ನಮ್ಮ ಮಠದ ಒಡೆಯರಾಗಿರ್ತಕ್ಕಂಥ ಪರಮ ಪೂಜ್ಯ ಅಭಿನವ ಶಿವಾನಂದ ಅಪ್ಪಾಜಿಯವರ ಒಂದು ಪಾದಕ್ಕೂ ಕೂಡ ಹಣೆಮಣಿದು, ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿದಾಗಿನಿಂದಲೂ ಇಲ್ಲಿವರೆಗೂ ಕೂಡ ದೇವಿ ಮಹಾತ್ಮೆಯನ್ನ ಹಾಗೂ ದೇವಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪವಾಡವನ್ನು ತಿಳಿಸಿರ್ತಕ್ಕಂಥ ಆರ್.ಬಿ. ಮುನ್ಸ್ಯಾಳ್ ಗುರುಗಳ ಒಂದು ಪಾದಕ್ಕೂ ಕೂಡ ನಮಸ್ಕರಿಸಿ, ಇನ್ನೋರ್ವ ಪೂಜ್ಯರಾಗಿರ್ತಕ್ಕಂಥ ವಿದ್ಯಾನಂದ ಅಪ್ಪಾಜಿಯವರ ಪಾದಕ್ಕೂ ಕೂಡ ಹಣೆಮಣಿದು, ಅದರಂತೆ ಮಾತೋಶ್ರೀಯವರಾಗಿರ್ತಕ್ಕಂಥ ಶ್ರೀದೇವಿ ತಾಯಿಯವರ ಪಾದಕ್ಕೂ, ಸುವರ್ಣಂ ತಾಯಿಯವರ ಪಾದಕ್ಕೂ, ಯಲ್ಲಂ ತಾಯಿಯವರ ಪಾದಕ್ಕೂ, ಇನ್ನೋರ್ವ ಪೂಜ್ಯರಾಗಿರ್ತಕ್ಕಂಥ ಬೀರಪ್ಪ ಶಾಸ್ತ್ರಿಯವರ ಪಾದಕ್ಕೂ, ಶಿವಪುತ್ರಪ್ಪ ಶಾಸ್ತ್ರಿಯವರ ಪಾದಕ್ಕೂ ಕೂಡ ನಮಸ್ಕರಿಸಿ, ಈ ಒಂದು ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಈ ಒಂದು ಹಾರ್ಮೋನಿಯಂದಲ್ಲಿ ಅವರು ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಮ್ಮ ಅಂಗಡಿ ಶೆಟ್ಟರಿಗೂ ಕೂಡ ನಮಸ್ಕರಿಸಿ, ಅದೇ ರೀತಿ ನಮ್ಮ ಇನ್ನೂರು ತೊಳ್ಳಾಜಿ ಅವರು ಬಂದಾರ, ಅವರಿಗೆ ನಮ್ಮ ನಿರಂಜನಾದೇವಿ ಮಾತೋಶ್ರೀ ಅವರಿಗೂ, ನಮ್ಮ ನಿತ್ಯ ಈ ಮಠದಲ್ಲಿ ಇಟ್ಕೊಂಡು ಸದಾ ಒಂದು ಪೂರ್ಣಾನಂದ ಅಪ್ಪಾಜಿಯವರನ್ನ ನೆನೆಸುವಂತಹ ನಮ್ಮ ಶಿವರುದ್ರ ಅಪ್ಪಾಜಿಯವರಿಗೂ ಮತ್ತು ಅವರು ಶರಣಂತ ಅವರಿಗೂ, ಅವರಿಗೂ ನಡೆದ ಎಲ್ಲ ಪೂಜ್ಯರಿಗೂ ಮಾತೋಶ್ರೀಯವರಿಗೂ ಕೂಡ ನಮಸ್ಕರಿಸಿ, ಈ ಒಂದು ಎಲ್ಲ ಒಂದು ಕಾರ್ಯಕ್ರಮವನ್ನ ನಮ್ಮ ಜನರಿಗೆ ತಿಳಿಸುವಂತ ನಮ್ಮ ಮಾಧ್ಯಮದವರು ಶ್ರೀಕಾಂತ, ಎಲ್ಲ ಕಲಾವಿದರು, ಡೆಲಿಕೇರಿ ಎಲ್ಲ ಕಲಾವಿದರ ಒಂದು ಚಾನಲ್ದವರು, ಅವರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸಿ, ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಗ್ರಾಮದ ಅಕ್ಕ ತಂಗಿಯರಿಗೂ ಹಾಗೂ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಹಿರಿಯರಿಗೂ ಸದ್ಭಕ್ತರಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ, ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಇಲ್ಲಿಯವರೆಗೂ ಭಕ್ತಾದಿಗಳು ಪ್ರಸಾದವನ್ನು ಕೂಡ ಕೊಟ್ಟಾರ. ಅದೇ ರೀತಿ ಹಣವನ್ನು ಕೂಡ, ಧನ ಸಹಾಯವನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಮಾಡಿದ್ದಾರೆ, ಅವರಿಗೂ ಕೂಡ ನಮಸ್ಕಾರಗಳು. ಮತ್ತೆ ಅದೇ ರೀತಿ ಇವತ್ತು ಪ್ರಸಾದವನ್ನು ಮಾಡಿರ್ತಕ್ಕಂಥವರು ಹನುಮಂತ ಎನ್ನವರ್, ಯಲ್ಲಪ್ಪ ಮಳೆಯಪ್ಪ ಸುಣಗಾರ್, ಬಸವರಾಜ್ ಪಿಕೀರಪ್ಪ ಎನ್ನವರ್, ಅದೇ ರೀತಿ ನಮ್ಮ ಬಾದಾಮಿ ಮತಕ್ಷೇತ್ರದ ಶಾಸಕರು ಬಿ.ವಿ. ಚಿಮ್ಮನಕಟ್ಟಿ ಸಾಹೇಬರು, ಮುತ್ತಪ್ಪ ಎನ್ನವರ್, ಶಂಕರಪ್ಪ ಬಸ್ರಿ, ಬಸಪ್ಪ ಮಳೆಯಪ್ಪ ಸುಣಗಾರ್, ಬಸವರಾಜ್ ಯಲ್ಲಪ್ಪ ಸುಣಗಾರ್, ಸಣ್ಣ ಶಿವಪ್ಪ ಬಾಲಪ್ಪ ಎನ್ನವರ್, ಹನುಮಂತ ಎನ್ನವರ್, ಹನುಮಂತ ನಾಗಪ್ಪ ಎನ್ನವರ್, ಮಾಗುಂಡಪ್ಪ ಎನ್ನವರ್, ಪೂರ್ಣಾನಂದ ಶಿವಪ್ಪ ಎನ್ನವರ್, ದೇವಪ್ಪ ದೊಡ್ಡದೇವಪ್ಪ ದೊಡ್ಡಿ, ಗಂಗವ್ವ ನಾಯ್ಕರ್ ಸಾಕಿನ್ ಗುಲಾಮಿ, ಅದೇ ರೀತಿ ಹನುಮಂತಗೌಡ ರಾಮಗೌಡ್ ಸಾಕಿನ್ ಕಳಕವಾಡ, ಭಾರತಿ ಶೀಲಾಗಲಾಪುರ್, ಶೆಟ್ಟಪ್ಪ ಗುಡಿಯಿಂದೆ ಹಾಗೂ ವೈ.ಬಿ. ಗೌಡರ್ ಹಾನಾಪುರ್ ಡಾಕ್ಟರು, ಅದೇ ರೀತಿ ಲಂಕೆಪ್ಪ ಹನುಮಂತ ವಾಲಿಕಾರ್ ಸಾಕಿನ್ ಅಳಗೇರಿ, ಪೂರ್ಣಾನಂದ ಹನುಮಂತ ಚೋಳನವರು, ಇಷ್ಟು ಜನ ಇವತ್ತು ಪ್ರಸಾದವನ್ನ ಮಾಡ್ಯಾರ. ಈ ಪ್ರಸಾದ ಮಾಡಿರ್ತಕ್ಕಂಥ ಸದ್ಭಕ್ತರಲ್ಲಿ ಬೆಳಗಿನ ದಿವಸ ಕೆಲವೊಂದಿಷ್ಟು ಜನರು ಪಾಲ್ ಪೂಜೆ ಮಾಡಿಕೊಂಡಾರ. ಈಗ ಸದ್ಯ ಅವ್ರು ಪಾಲ್ ಪೂಜೆ ಮಾಡೋರನ್ನು ಹೇಳ್ರಿ ಅಂತ ಹೇಳಿ ಇಷ್ಟು ನಮ್ಗೆ ಸದ್ಭಕ್ತರು ಹೇಳ್ಯಾರ. ಈ ಸದ್ಯಕ್ಕ ಅಪ್ಪವರು ಪ್ರವಚನ ಮುಗಿದು ನಂತರ ಆಶೀರ್ವಾದ ಆದ ನಂತರ ಅವರು ಪಾಲ್ ಪೂಜೆಗೆ ಬರುವಂತವ್ರು ಈ ಸದ್ಯ ಬರುವಂತಾರಂದ್ರ ಹನುಮಂತ ಎನ್ನವರ್, ಯಲ್ಲಪ್ಪ ಮಳೆಯಪ್ಪ ಸುಣಗದ, ಬಸವರಾಜ್ ಪಿಕೀರಪ್ಪ ಎನ್ನವರ್, ಮುತ್ತಪ್ಪ ಶಿವಪ್ಪ ಎನ್ನವರ್, ಅದೇ ರೀತಿ ಪೂರ್ಣಾನಂದ ಶಿವಪ್ಪ ಎನ್ನವರ್, ದೇವಪ್ಪ ದೊಡ್ಡದೇವಪ್ಪ ಗಂಡಿ, ಗಂಗವ್ವ ನಾಯ್ಕರ್ ಸಾಕಿನ್ ಇಲ್ಲ, ಅದೇ ರೀತಿ ಪೂರ್ಣಾನಂದ ಚೋಳನವರು, ಇಷ್ಟು ಜನ ಪಾಲ್ ಪೂಜೆಗೆ ಬರಬೇಕು. ಮತ್ತಿನ್ನು ನಾಳಿನ ದಿವಸ ನಮ್ಮ ರವಿ ಹನುಮಂತಪ್ಪ ಹುಡುಗಟ್ಟಿ, ಇವರು ಕೆಲವರವರು ಕುಳಗೇರಿಯಲ್ಲಿ ಗೊಬ್ಬರದ ಅಂಗಡಿ ವ್ಯಾಪಾರಸ್ಥರು ಹೋಗು, ನಿರಂತರ ನಮ್ಮ ಈ ಒಂದು ಶ್ರದ್ಧಾನಂದ ಅಪ್ಪಾಜಿಯವರ, ಪೂರ್ಣಾನಂದ ಅಪ್ಪಾಜಿಯವರ ಪರಮ ಶಿಷ್ಯರು ಹೋಗು, ನಮ್ಮ ಮಠಕ್ಕೆ ಒಳ್ಳೆಯ ಒಡನಾಟ ಇದ್ದವರು. ನಾಳಿನ ದಿವಸ ಅವ್ರದ್ದು ಪ್ರಸಾದದ ವ್ಯವಸ್ಥೆ ಐತಿ, ಅವರು ಕೂಡ ಈಗಾಗಲೇ ಪ್ರಸಾದವನ್ನು ತಂದಾರ ಅಂತ
ಸದ್ಭಕ್ತರಿಗೆ ತಾವೆಲ್ಲರೂ ಚಪ್ಪಾಳೆ ಮುಖಾಂತರ ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದೇ ರೀತಿ ನಮ್ಮ ಮೂರ್ಮಣಿಯ ಲಕ್ಷ್ಮ ಕೂಡ ನಮ್ಮ ಹಿರ್ನಗೌಡ ನಡಮಣಿ ಅವರು 5,000 ರೂಪಾಯಿಯನ್ನ ಈ ಒಂದು ಕಾರ್ಯಕ್ರಮಕ್ಕೆ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ರಂಗಪ್ಪ ನೀಲನ್ನವರು ಸಾಕಿನ ಬದಾಮಿ 1 ಚೀಲ ಅಕ್ಕಿ 25 ಕೆಜಿ ಕೊಟ್ಟಾರ. ಅದೇ ರೀತಿ 10 ಕೆಜಿ ಬೆಲ್ಲ 5 ಕೆಜಿ ರವ. ಬಸಪ್ಪ ಕಾಮಪ್ಪ ಕುರಿ ಸಾಕಿನ ಬೆಳವಡ ಕೊಟ್ಟು 5 ಕೆಜಿ ಬೆಲ್ಲ 5 ಕೆಜಿ ರವ ಕೊಟ್ಟಾರ. ಬಸಪ್ಪ ಪಾರಪ್ಪ ತಿಮ್ಮಣ್ಣವರು ಸಾಕಿನ ಹನುಮಸಾಗರ ಅವರಾದ್ರೂ 1,000 ರೂಪಾಯಿ ಕೊಟ್ಟಾರ. ಮಾದೇವಪ್ಪ ಚುಂಚನೂರು ಸಾಕಿನ ರಾಮದುರ್ಗ ಬಸಪ್ಪ ಪಾರಪ್ಪ ತಿಮ್ಮಣ್ಣವರು ಸಾಕಿನ ಹಾನಾಪುರ ಅವರು 1,000 ರೂಪಾಯಿ ಕೊಟ್ಟಾರ. ಅದೇ ರೀತಿ ಮಾದೇವಪ್ಪ ಚುಂಚನೂರು ಸಾಕಿನ ರಾಮದುರ್ಗ ಇವರು 4 ಕೆಜಿ ಬೆಲ್ಲ ಕೊಟ್ಟಾರ. ಅದೇ ರೀತಿ ಕುಳಿಯೇರಿ ಗ್ರಾಮದವರು 5 ಪ್ಯಾಕೆಟ್ ಅಕ್ಕಿ 2 ಪ್ಯಾಕೆಟ್ ಬ್ಯಾಳಿ 2 ಉಪ್ಪಿನಕಾಯಿ ಡಬ್ಬಿ ಮತ್ತು 1 ಒಳ್ಳೆಣ್ಣೆ ಡಬ್ಬಿ ಮತ್ತು 1 ಊಟದ ವ್ಯವಸ್ಥೆಯನ್ನ ರೊಟ್ಟಿ ಅದಕ್ಕೆ ಎಲ್ಲ ಸಂಬಂಧಪಟ್ಟಂತ ವ್ಯವಸ್ಥೆಯನ್ನ ಆ ಕುಳಿಯೇರಿ ಗ್ರಾಮದವರು ಕೂಡ ತಂದಾರ. ಅವರಿಗೂ ಕೂಡ ಆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಅದೇ ರೀತಿ 501 ರೂಪಾಯಿ ಯಲ್ಲಪ್ಪ ಸೋಮಪ್ಪ ಬೆಳವಲಕೊಪ್ಪ. ಅದೇ ರೀತಿ 1,001 ರೂಪಾಯಿ ಚಂದ್ರಶೇಖರ್ ಉಂಡಿ. ಅದೇ ರೀತಿ ಎಸ್.ಬಿ. ಗೌಡ ಕುಳಗೇರಿ ಕ್ರಾಸ್ 500 ರೂಪಾಯಿ. 500 ರೂಪಾಯಿ ಸುರೇಶ್ ವಡ್ಡರ್ ಸಾಕಿನ ಕೆರೂರು. 501 ರೂಪಾಯಿ ಜುಮ್ಮಪ್ಪ ಕರ್ಕಿಕಟ್ಟಿ ಸಾಕಿನ ಚೆರುಕೊಪ್ಪ. 501 ರೂಪಾಯಿ ಸಿದ್ದಪ್ಪ ಗೂಡೇಕಾರ ಸಾಕಿನ ಮೊಮ್ಮಗೇರಿ. 501 ರೂಪಾಯಿ ಭೀಮಪ್ಪ ಮೇಟಿ ಸಾಕಿನ ತಿಮ್ಮಾಪುರ್ 1 ಕ್ವಿಂಟಲ್ ಅಕ್ಕಿ ಕೊಟ್ಟಾರ. ಅದೇ ರೀತಿ 501 ರೂಪಾಯಿ ಬಾಳಪ್ಪ ವಜ್ರಮಟ್ಟಿ ಸಾಕಿನ ಕೊಣ್ಣೂರು. ಅದೇ ರೀತಿ 501 ರೂಪಾಯಿ ದುಳಪ್ಪ ಅಜ್ಜೋಡಿ ಸಾಕಿನ ನೇರೂಕೆರೆ. 1,001 ರೂಪಾಯಿ ಪರಸಪ್ಪ ತಿಮ್ಮಣ್ಣವರು ಸಾಕಿನ ಹಾಣಾಪುರ್. ಅದೇ ರೀತಿ 1,001 ರೂಪಾಯಿ ಬಸವರಾಜ್ ಕೋಳನವರು ಸಾಕಿನ ತಿಮ್ಮಾಪುರ. 500 ರೂಪಾಯಿ ಎಮ್ಮೂರು ಪಿ ಮಾದರ್ ಸಾಕಿನ ಸಿಮಿಕೇರಿ. ಇಷ್ಟು ಜನ ಈಗ ಸಾಯಂಕಾಲದಿಂದ ಈ ಕಡೆ ದೇಣಿಗೆ ಕೊಟ್ಟವರು. ಇದಕ್ಕಿಂತ ಹಿಂದಿನ ಪೂರ್ವದಲ್ಲಿ ಅಂತೂ ತಮ್ಮೆಲ್ಲರಿಗೂ ದಿನನಿತ್ಯ ಓದಿ ಹೇಳೀನಿ. ಅದಕ್ಕೆ ಅಂತ ಭಕ್ತರಿಗೆ ಆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಇದೇ ರೀತಿ ಇನ್ನೇನು ಭಾಳ ದಿವಸವುದಿಲ್ಲ ಈ ಕಾರ್ಯಕ್ರಮ. ಮುಂದೆ 15ನೇ ತಾರೀಕಿನ ದಿವಸ ಆನಿ ಮೆರವಣಿಗೆ ಕಾರ್ಯಕ್ರಮ ಆಕತಿ. ಅಪ್ಪ ಅವರು ಈಗಾಗಲೇ ಹೇಳ್ಯಾರ, ಟೈಮ್ ಭಾಳ ಆಗೈತಿ. ನಿಮ್ಮೆಲ್ಲ ಸಂಬಂಧಿಕರನ್ನ ಸೂತ್ರದವ್ರನ್ನ ಊರನ್ನ ಬೀಗರನ್ನ ಬಿದ್ದರನ್ನ ಕರೆಸ್ರಿ. ಈ ಕಾರ್ಯಕ್ರಮ ಬಹಳ ವೈಭವದಿಂದ ಈ ಕಾರ್ಯಕ್ರಮ ಆಗ್ಬೇಕಂತೇಳಿ ನಮ್ಮ ಈ ಒಂದು ನಮಗ್ ಗೊತ್ತಿದ್ದಾಗೆ ಈ ಒಂದು ಅಧಿಕ ಮಾಸದ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ನಾವು ಮಾಡಿರಲಿಲ್ಲ. ಯಾಕಂದ್ರೆ ಬಹಳ ಜಾತ್ರೆ ಇದ್ದಾಗ 1-3 ದಿನ ಜಪ ಮಾಡ್ತಿದ್ವಿ. ಅಷ್ಟನ್ನು ಹೊರತು ಬಿಟ್ರ ಬೇರೆ ಬೇರೆ ಕಡೆ ಆಗಿದ್ದ ನಾವು ಕೇಳಿದ್ವಿ. ಮಾಕೂಟ್ ಆಗಿರ್ಬೋದು, ಆಲ್ಮಟ್ಟಿ ಒಳಗಾಗಿರ್ಬೋದು, ಇದು ಯಾವುದು ದಲಿಕ್ ಒಳಗಾಗಿರ್ಬೋದು, ಇದು ಬಾವಲಟ್ಟಿ ಒಳಗಾಗಿರ್ಬೋದು, ಅಲ್ಲೆಲ್ಲ ಬಿಟ್ರೆ ನಮ್ಮ ಗ್ರಾಮದೊಳಗೆ ಆಗಿದ್ದಿಲ್ಲ. ಅದಕ್ಕೆ ಈ ಒಂದು ಕಾರ್ಯಕ್ರಮ ಆಗೈತೆಪ್ಪ ಅಂದ್ರ ಇದೊಂದು ಇತಿಹಾಸದೊಳಗೆ ಉಳುವಂತಂದ್ರ ಈ ಪೂಜ್ಯರ ಒಂದು ಆಶೀರ್ವಾದ. ಯಾಕಂದ್ರ 1 ತಿಂಗಳ ಪರ್ಯಂತ ಪೂಜ್ಯರು ಬಹಳ ಕಷ್ಟಪಟ್ಟು ಇಲ್ಲಿ ಆ ಒಂದು ಶ್ರದ್ಧಾ ಭಕ್ತಿ ಇದನ್ನೆಲ್ಲವನ್ನು ಅಡಿಪಾಯವನ್ನು ಹಾಕ್ಯಾರ. ಈ ಶ್ರದ್ಧಾನಂದ ಅಪ್ಪ ಅವರು ಮಠ ಇನ್ನು ಮುಂದೆ ಶ್ರಾವಣ ಓಪನಿಂಗ್ ಐತಿ. ಅಂತದ್ರೊಳಗೆ ಈ ಅಧಿಕ ಮಾಸದ ಯಜ್ಞ ನಡೆದಂದ್ರೆ ಎಷ್ಟೊಂದು ಆ ಶ್ರದ್ಧಾನಂದ ಅಪ್ಪ ಅವರ ಮಠದೊಳಗ ಶಕ್ತಿ ಐತಿ ಅನ್ನೋದನ್ನ ತಮಗೆ ತಿಳ್ಕೊಳ್ಳುವಂಥದ್ದು. ಯಾಕಂದ್ರ ಸಾವಿರಾರು ಭಕ್ತರು ಇವತ್ತಿನ ದಿವಸ ಜಪ ತಪಗಳನ್ನ ಮಾಡಿದ್ರು ಈ ಮಠದೊಳಗ. ಅದಕ್ಕ ಈ ಒಂದು ಶಕ್ತಿ ಆ ಪೂಜ್ಯರ ಆಶೀರ್ವಾದ ಈ ಒಂದು ಕ್ಷೇತ್ರದೊಳಗ ಐತಿ. ಅದಕ್ಕ ಅವೆಲ್ಲರೂ ಇಲ್ಲಿ ಅಪ್ಪ ಅವ್ರು ಹೇಳಿದಂಗ ಇನ್ನೊಂದು 2-3 ದಿವಸದೊಳಗ ಇಲ್ಲೆಲ್ಲ ಮಕ್ಕಳು ಸೈಡ್ ಸ್ವಲ್ಪ ಸ್ವಚ್ಛತೆಯನ್ನ ಕಾಪಾಡಬೇಕು. ಆದ ಕಾರಣ ಅದನ್ನೇನು ಬೆಳೆ ಮೇಲೆ ಹೇಳೋದನ್ನ ಇನ್ನು ನಮ್ಮ ಒಂದು ಕಿರು ಕಾಣಿಕೆಯನ್ನ ನಮ್ಮ ಕೊಡ್ತಾ ಪಾತ್ ಪೂಜೆ ಅದಕ್ಕ ಈಗ ಅವ್ರು ಇವತ್ತ ಇದು ಏನು ಪ್ರಸಾದ ಮಾಡಿದವರು ಪೂಜೆಗೆ ಕಾಣಿಕೆ ಕೊಡ್ತೀವಿ ಅಂತ ಹೇಳ್ಯಾರ. ಅಪ್ಪ ಅವರು ಆಶೀರ್ವಾದ ಆಗಲಿ, ಪ್ರವಚನ ಆಗಲಿ. ಅದಾದ ನಂತರ ತಾವೆಲ್ಲರೂ ಪಾದ ಪೂಜೆ ಬರಬೇಕು. ಮತ್ತೆ ಏನು ರೇಷನ್ ತಂದಿರಲ್ಲ ಯಾರಾದರೂ ಭಕ್ತಾದಿಗಳಿದ್ರ ಅವರು ಶ್ರೀಗಳಿಂದ ಪ್ರವಚನ ಆದ ನಂತರ ಆಶೀರ್ವಾದ ಪಡ್ಕೋಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಂಡು ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ನಮಸ್ಕಾರ.